ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ ಭಕ್ತಿಯಲ್ಲಿಯದೋ ಭಕ್ತಿಯಲ್ಲಿಯದೋ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ ಕರುಣ ಇರಲಿ ನಮ್ಮ ಮ್ಯಾಲ ಕರುಣ ಇರಲಿ ನಮ್ಮ ಕರುಣ ಇರಲಿ ನಮ್ಮ ಮ್ಯಾಲ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳ ದಾಸೋಹದಲ್ಲಿ ಪಾಲ್ಗೊಂಡು ಧನ್ಯರಾದೆವು. ಅನ್ನದ ರುಚಿ ಅಂಬಲಿಯ ಮಾಧುರ್ಯ ಸವಿದು ನಾಲಿಗೆ ಸುಖಿಸಿತು. ಅಂತರಂಗ ಅಮೃತಾನುಭವದಿಂದ ನಲಿಯಿತು. ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳಿಗೆ ಶರಣು ಶರಣಾರ್ಥಿಗಳು. ಸಂಗನ ಬಸವಣ್ಣ, ಇದರ ಬಗ್ಗೆ ತಮ್ಮ ಅನುಭವ? ಸಕಲ ಜೀವಿಗಳ ಲೇಸಿಗಾಗಿ ಅನುಭವದ ಪುಷ್ಪಗಳನ್ನು ಅರಳಿಸುತ್ತಿರುವ ಅನುಭವ ಮಂಟಪಕ್ಕೆ ಶರಣು. ಅನುಭವ ಮಂಟಪದ ಅಧ್ಯಕ್ಷರಾದ ಅಲ್ಲಮ ಪರುಗಳಿಗೆ ಶರಣು. ಎನ್ನ ತನು ಮನದ ಜೀವಾಳವಾದ ಶರಣಗೊಳಗಕ್ಕೆ ಶರಣು ಶರಣಾರ್ಥಿಗಳು. ಕಾಯಕ ದಾಸೋಹದಿಂದ ಕಲ್ಯಾಣ ಪಟ್ಟಣದ ಪುಣ್ಯವು ಹಣ್ಣಾಗುತ್ತಿರುವ ಸಂತೋಷವನ್ನು ನಾವೆಲ್ಲ ಅನುಭವಿಸುತ್ತಿದ್ದೇವೆ. ಲಕ್ಕಮ್ಮ ಮಾರಯ್ಯ ಶರಣರ ನಿನ್ನೆಯ ದಾಸೋಹವು ಇದಕ್ಕೊಂದು ಉಜ್ವಲ ನಿದರ್ಶನ. ದಾಸೋಹವು ಬಡತನ ಮತ್ತು ಸಿರಿತನಗಳ ಭೇದವನ್ನು ಅರಿಸಿ ಹಾಕುವ ದೊಡ್ಡ ಶಕ್ತಿ ಎಂಬುದನ್ನು ಲೋಕ ಅರಿಯುವಂತಾಗಿದೆ. ಪ್ರಭುವೇ, ಲಕ್ಕಮ್ಮ ಮಾರಯ್ಯ ಶರಣರು ಮನೆಯಿಂದ ಬಡವರು,
ಮನಸ್ಸಿನಿಂದ ಸಂಪನ್ನರು, ಧನದಿಂದ ಬಡವರು, ಮನಸ್ಸಿನಿಂದ ಘನಮನ ಸಂಪನ್ನರು. ಕೂಡಲ ಸಂಗಯ್ಯನ ಈ ಶರಣರು ಅಂತಃಕರಣದಿಂದ ನಿಜ ಕಲಿಗಳು ನೋಡ. ಈ ದಂಪತಿಗಳಲ್ಲಿ ಅಪೂರ್ವವಾದ ಸಂಬಂಧವನ್ನು ಕಂಡೆ ಬಸವಣ್ಣ. ಕಣ್ಣುಗಳೆರಡಾದರೂ ನೋಡುವ ದೃಷ್ಟಿ ಒಂದೇ, ಎರಡು ದೇಹಗಳಾದರೂ ಭಾವ ಒಂದೇ. ಅವರು ಮಾಡಿ ನೀಡಿದ ಪ್ರಸಾದ ಗುಹೇಶ್ವರ ಲಿಂಗನಿಗೆ ಅರ್ಪಿತವಾಯಿತು ನೋಡು ಬಸವಣ್ಣ. ಈ ಶರಣ ದಂಪತಿಗಳ ಸಾಂಗತ್ಯ ಅಪೂರ್ವವಾದದ್ದು. ಇಬ್ಬರು ಅನುಭವದ ಮೇಲುಪ್ಪರಿಗೆ ಏರಿದ್ದಾರೆ. ಏರುವ ಮೊದಲು ಮಾರಯ್ಯ ಶರಣರು ತಮ್ಮ ಚಂಚಲ ಚಿತ್ತದಿಂದಾಗಿ ಗೊಂದಲದಲ್ಲಿದ್ದರು. ಕಾಯಕ, ಲಿಂಗದರ್ಶನ, ಗುರುಪೂಜೆ ಮತ್ತು ಜಂಗಮ ದಾಸೋಹ ಬೇರೆ ಬೇರೆ ಎಂಬ ಗೊಂದಲದಲ್ಲಿದ್ದರು. ಅದೆಲ್ಲ ತಮಗೆ ಬರ್ತಿರುವ ಸಂಗತಿಯೇ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾರಣ ಕಾಯಕವೇ ಕೈಲಾಸ, ಅಮರೇಶ್ವರ ಲಿಂಗವಾದರೂ ಕಾಯಕದ ಒಳಗು. ಮಾರಯ್ಯನವರು ಈಗ ಕಾಯಕ ಮತ್ತು ಲಿಂಗ ಪೂಜೆ, ಕಾಯಕ ಮತ್ತು ಜಂಗಮ ದರ್ಶನ, ಕಾಯಕ ಮತ್ತು ಗುರುದರ್ಶನ ಇವು ಬೇರೆ ಬೇರೆ ಅಲ್ಲ ಎಂದು ಅರಿತು ಅನುಭವಿಸುತ್ತಿದ್ದಾರೆ. ಅನುಭವದ ಮಂಟಪ ಎಂತಹ ಅದ್ಭುತ ಹಣ್ಣುಗಳನ್ನು ಕೊಡುತ್ತಿದೆ ನೋಡಿ. ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಅರಿದೆಡೆ ಶರಣ ಮರೆದೆಡೆ ಮಾನವ ಎಂಬ ಸತ್ಯಕ್ಕೆ ಪ್ರತ್ಯಕ್ಷ ನಿದರ್ಶನ ನಮ್ಮ ಮಾರಯ್ಯನವರ ಜೀವನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಚಂಚಲ ಚಿತ್ತದಿಂದ ಗೊಂದಲಕ್ಕೀಡಾಗಿದ್ದರು ಮಾರಯ್ಯ ಶರಣರು. ಅವರಿಗೆ ಅರಿವು ಆಚಾರದ ಗುರುಕೀಲಿ ಕೊಟ್ಟವಳು ಲಕ್ಕಮ್ಮ ಶರಣೆ. ಲಕ್ಕಮ್ಮ ಶರಣೆಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಒಪ್ಪಿದೆ ತಾಯಿ ನಿಮ್ಮ ಮಾತು. ಸತಿಪತಿಗಳಲ್ಲಿ ಒಂದಾದ ಭಕ್ತಿಯೇ ಕೂಡಲ ಸಂಗಯ್ಯನಿಗೆ ಇಳಿಸವು. ಲಕ್ಕಮ್ಮ ತಾಯಿಯು ಅಪೂರ್ವ ಶಕ್ತಿಯ ಸಂಪತ್ತು. ಮಾರಯ್ಯ ಶರಣರು ಮುಗ್ಧ ಭಕ್ತಿಯ ಭಂಡಾರ. ಇವರಿಬ್ಬರ ಸಾಂಗತ್ಯದಲ್ಲಿ ದಾಸೋಹ ಮತ್ತು ಕಾಯಕದ ಬೆಳೆಗಳು ಸುಳಿದೆಗೆದು ಬೆಳೆದವು. ಅವುಗಳ ಫಲ ಸವಿದು ನಾವು ಧನ್ಯರಾದವು. ಮಾಡುವುದೇನು ನೀಡುವುದೇನು, ನಾವು ಬಡವರು, ಮನೆ ಇಲ್ಲ, ಧನವಿಲ್ಲ. ತನುಮನ ಧನವುಳ್ಳ ಶರಣರ ಅಂಗಳದ ಅಕ್ಕಿಯನ್ನಾಯ್ದು ಒಡೆದು ಹೊರೆಯುವವರು ನಾವು. ಅಮರೇಶ್ವರ ಲಿಂಗಕ್ಕೆ ಮಾಡಿ ನೀಡುವ ಬಯಕೆ ನಮಗಿಲ್ಲ. ಶರಣು. ಕಾಯಕದ ಘನತೆ ಅನುಭವಿಸಿದೆವು ನಿಮ್ಮಿಂದ, ದಾಸೋಹದ ಹಿರಿಮೆ ಅನುಭವಿಸಿದೆವು ನಿಮ್ಮಿಂದ. ಮಾಡಿಯೂ ಮಾಡದಂತಿರುವ ನಿಮ್ಮ ಈ ನಿಲುವಿಂಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಅಮೃತ ತನ್ನತ ಆಸ್ವಾದಿಸದ ಪರಿ ನಿತ್ಯ ತೃಪ್ತರಿಗೆ ಅಪ್ಯಾಯನ ಉಂಟೆ? ನಿಮಗೆ ಭಾವ ನಿರ್ಭಾವ ಎಂಬುದುಂಟೆ? ಅಮರೇಶ್ವರ ಲಿಂಗದಲ್ಲಿ ಅಲ್ಲಮ ಪ್ರಭು ಸಂಗನ ಬಸವಣ್ಣ ಎಲ್ಲ ಶರಣ ಶರಣೆಯರ ಪಾದಕ್ಕೆ ನಮೋ ನಮೋ ಎಂಬೆನು. ನಮೋ ನಮೋ ಎಂಬೆವು. ಎನ್ನ ನುಡಿಯಲ್ಲ ಅವಿಚಾರ, ಎನ್ನ ನಡೆಯಲ್ಲ ಅನಾಚಾರ ನಡೆ. ನುಡಿ ಶುದ್ಧವಿಲ್ಲದ ಅಪವಿತ್ರನ ತಂದು ಒಕ್ಕುದನಿಕ್ಕಿ ಸೊಲಿದರೆ ನೀವು. ನಿಮ್ಮಿಂದ ನನಗೆ ಭಯವಿಲ್ಲ. ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಆಯ್ದಕ್ಕಿ ಮಾರಯ್ಯನ ಮನೆಯ ಮಗ ನಾನು. ಅಮರೇಶ್ವರ. ಆಯ್ದಕ್ಕಿ ಮಾರಯ್ಯನವರ ಮನೆಯ ಮಗ ನಾನು. ಆಯ್ದಕ್ಕಿ ಮಾರಯ್ಯನವರ ಮನೆಯ ಮಗ ನಾನು. ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಅಣ್ಣ ಬಸವಣ್ಣ ಮಾರಯ್ಯ ಶರಣ
ಶರಣರಿಗೆ ಶರಣು, ಲಕ್ಕಮ್ಮ ಶರಣೆಗೆ ಶರಣು. ಅಯ್ಯೋ ಅದಿರ್ಲಿ, ಆ ಬಸವಣ್ಣನವರು ಆಡಿದ ಮಾತು ಕೇಳಿದಲ್ಲ, ಮಾತಲ್ಲವು ಬೆಂಕಿ ಬೆಂಕಿ. ಆ ಬೆಂಕಿಯ ಬೆಳಕಿನೊಳಗ ನಮ್ಮನ್ನ ನಾವು ನಮ್ಮ ಒಳಗನ್ನ ಅರಿತುಕೊಳ್ಳಬೇಕು. ಮಾಡಿದ್ದನ್ನ ಆಡಿ ತೋರಿಸಿದ್ರ ಮಾಡಿದ್ದೆಲ್ಲ ಹೊಳೆಯಾಗ ಹುಣಸೆಹಣ್ಣು ತೊಳೆದಂಗಂತಾರ ಬಸವಣ್ಣನವರು. ಲಕ್ಕಮ್ಮ ಮತ್ತು ಮಾರಯ್ಯನವ್ರ ಮುಂದ ತಾವು ಸಣ್ಣವರು ಅಂತಾರ ಬಸವಣ್ಣವರು. ಆಹಾ, ಎಂಥ ನಯ ವಿನಯ ಅಣ್ಣನವರದು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಭಾವ ಅವರದು. ಶರಣರು ಘನಮನ ಸಂಪನ್ನರು. ನೀವು ಉಲಿಸಿದರೆ ನುಡಿ, ನೀವು ನಡೆಸಿದರೆ ನಡೆ, ನೀವು ಕರುಣಿಸಿದರೆ ಪ್ರಸಾದ. ನಿಮ್ಮಿಂದ ನಾನು, ನಿಮ್ಮವನು ನಾನು ಅಂತ ಅಣ್ಣನವರು ಶರಣರನ್ನ ಗೌರವಿಸ್ತಾರ. ಶರಣರಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ಎಂಬ ಮಾತಿಲ್ಲ. ಹೌದು, ಶರಣರಾದವರು ತಾವು ದೊಡ್ಡವರು ಅಂತ ಹೇಳೋದಿಲ್ಲ. ಅವರು ಸಣ್ಣವರು ಅಂತ ನಾವು ಹೇಳಿದ್ರು ಅವರು ಸಣ್ಣವರಲ್ಲ, ಯಾವಾಗಲೂ ನಿರಾಂಭಾವದೊಳಗಿರ್ತಾರೆ. ಅವರಿಗೆ ಬೈದ್ರು ಅಷ್ಟ, ಹೊಗಳಿದ್ರು ಅಷ್ಟ. ತಮ್ಮ ನಡೆನುಡಿಗಳಿಂದ ಕಾಯಕ ದಾಸೋಹ ಮಾಡಿದ ಲಕ್ಕಮ್ಮ ಮಾರಯ್ಯ ಶರಣರು ಬಹಳ ದೊಡ್ಡವರು. ಮಾರಯ್ಯ ಮತ್ತು ಲಕ್ಕಮ್ಮ ಶರಣೆಯರ ಅರಿವು ಆಚಾರಗಳಿಂದ ಕಾಯಕ ಮತ್ತು ದಾಸೋಹ ತತ್ವಗಳು ಹೊಸ ಅರ್ಥವನ್ನು ಪಡೆದವು. ಕಲ್ಯಾಣದಲ್ಲಿ ಇವರು ಕೈಗೊಂಡಿದ್ದ ಅಕ್ಕಿ ಆಯುವ ಕಾಯಕಕ್ಕೆ ಸಾಮಾಜಿಕ ಮತ್ತು ಆರ್ಥಿಕ ಮೌಲ್ಯಗಳು ಪ್ರಾಪ್ತವಾದವು. ಮೂಲತಃ ಈ ದಂಪತಿಗಳು ಅಮರೇಶ್ವರದವರು. ಅಮರೇಶ್ವರ ಲಿಂಗದಿಂದ ಪ್ರಸಿದ್ಧವಾಗಿರುವ ಈ ಪುರಾತನ ಕ್ಷೇತ್ರ ಲಿಂಗಸೂರಿನಿಂದ 8 ಕಿಲೋಮೀಟರ್ ಅಂತರದಲ್ಲಿದೆ. ಒಕ್ಕಲುತನ ಮಾಡುತ್ತಿದ್ದ ಮಾರಯ್ಯ ಶರಣ ದಂಪತಿಗಳು ಬಸವಣ್ಣನವರು ನಡೆಸುತ್ತಿದ್ದ ಸಮಾಜ ಸುಧಾರಕ ಸುದ್ದಿ ಕೇಳಿ ಅಲ್ಲಿಗೆ ತೆರಳುತ್ತಾರೆ. ಕಲ್ಯಾಣ ಕ್ರಾಂತಿಯ ನಂತರ ಮತ್ತೆ ಅಮರೇಶ್ವರಕ್ಕೆ ಬಂದು ನೆಲೆಸುತ್ತಾರೆ. ಅಮರೇಶ್ವರ ಲಿಂಗ ಅಂಕಿತದಲ್ಲಿ ಮಾರಯ್ಯ ಶರಣರು 30ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂಕಿತದಲ್ಲಿ ಆ ಲಕ್ಕಮ್ಮ ತಾಯಿ ಕೂಡ 20ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ದಿನಗಳು ಉರುಳಿದಂತೆ ಇವರ ದೇಹಕ್ಕೂ ಮುಪ್ಪು ಅಡರಿತು. ಮಾಡಿ ನೀಡಿದ ಜೀವಗಳು ಹಣ್ಣಾದವು. ಹಣ್ಣು ತೊಟ್ಟು ಬಿಚ್ಚಿ ನೆಲಕ್ಕೆ ಬೀಳುವಂತೆ ಇವರು ಆ ಅಮರೇಶ್ವರ ಲಿಂಗದಲ್ಲಿ ಬಯಲಾದರು. ಅಮರೇಶ್ವರದಿಂದ 5 ಕಿಲೋಮೀಟರ್ ಅಂತರದಲ್ಲಿ ಹರಿಯುವ ಆ ಕೃಷ್ಣಾ ನದಿ ದಡದ ಮೇಲೆ ಆ ತಾಯಿ ಲಕ್ಕಮ್ಮನ ಸಮಾಧಿ ಅದ. ಮತ್ತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಬಸವಂತವಾಡಿಯಲ್ಲಿ ಆ ಮಾರಯ್ಯ ಶರಣರ ದೇವಸ್ಥಾನ ಅದ. ಕಲ್ಯಾಣದ ಕಣ್ಮಣಿಗಳೆನಿಸಿದ ಮಾರಯ್ಯ ಶರಣರ ದಂಪತಿಗಳಿಗೆ ಕೈ ಮುಗಿದು ತಲೆ ಬಾಗಿ ನಮಿಸೋಣ. ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು, ಶರಣು ಮಾಡುತ್ತೇವೆ ನಾವು. ಕರುಣೆಯಿರಲಿ ನಮ್ಮ ಮ್ಯಾಲ, ಕರುಣೆಯಿರಲಿ ನಮ್ಮ ಮ್ಯಾಲ, ಕರುಣೆಯಿರಲಿ ನಮ್ಮ ಮ್ಯಾಲ, ಕರುಣೆಯಿರಲಿ ನಮ್ಮ ಮ್ಯಾಲ. ಅಣ್ಣ ಬಸವಣ್ಣಗ ಶರಣು, ಕಲ್ಯಾಣ ಪಟ್ಟಣಗ ಶರಣು, ಅಲ್ಲಮ ಪ್ರಭುವಿಗೆ ಶರಣು, ಅನುಭವ ಮಂಟಪಗ ಶರಣು. ಶರಣು 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 ಮಾಡುತ್ತೀವಿ ನಾವು, ಶರಣು ಮಾಡುತ್ತೀವಿ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಆಯ್ದಕ್ಕಿ ಮಾರಯ್ಯಗ ಶರಣು, ಕಾಯಕಕ್ಕ ಶರಣು, ಆಯ್ದಕ್ಕಿ ಲಕ್ಕಮ್ಮಗ ಶರಣು, ದಾಸೋಹಕ್ಕ ಶರಣು. ಈಗ ಪಾತ್ರ ಪರಿಚಯ. ಬಸವರಾಜ್ ಗಾರಿ, ಬಸವಣ್ಣವ್ರ ಪಾತ್ರದಲ್ಲಿ. ಶರಣಯ್ಯ ಮಠಪತಿ. ಅಲ್ಲಮ ಪ್ರಭುವಿನ ಪಾತ್ರ ನಿರ್ವಹಿಸಿದ ನನ್ನ ಹೆಸರು ರಾಜ್ಕುಮಾರ್ ಕುಂಭಾರ್ ಅಂತ. ನಾನು ಖಾನಾಪುರದಿಂದ ಬಂದಿದ್ದೆ. ಶಾರದಾ ಭೋಜ್. ಶರಣಗೌಡ ಪಾಟೀಲ್. ಶರಣು ಶರಣಾರ್ಥಿಗಳು. ಅಕ್ಕ ನಾಗಮ್ಮನ ಪಾತ್ರದಲ್ಲಿ ಶೈಲಜಾ ಮಿಂಗಿ. ಶಾಂತ ಆಚಾರ್ಯ. ಜ್ಯೋತಿ ಅಶ್ವತ್ಥಪುರ್.
ಶ್ರದ್ಧಾ ಪಾಟೀಲ್. ಜಯಶ್ರೀ ಕ್ಷೀರ್ಸಾಗರ್ ಅಕ್ಕಮ್ಮನ ಪಾತ್ರದಲ್ಲಿ. ಬಾಚರಸ ಮತ್ತು ಗರ್ದಿ ಗಮ್ಮತ್ತು ವಿಶ್ವನಾಥ್ ದೇಸಾಯಿ. ಈ ನಾಟಕಕ್ಕೆ ಸಂಗೀತ ನಿರ್ವಹಣೆ ಮಾಡಿದವರು, ಸಂಗೀತ ಸಂಯೋಜನೆ ಮಾಡಿದವರು ಮಂಜುಳಾ ಜೋಶಿಯವರು. ಸಂಗೀತ ನಿರ್ವಹಣೆ ಅದಕ್ಕೆ ನೆರವು ನೀಡಿದವರು ರವಿರಾಜ್ ಭಟ್ ಅವರು, ರಮೇಶ್ ಮಿರ್ಜಿ ಅವರು. ಅದರ ಜೊತೆಗೆ ತಬಲಾ ಸಾಥ್ ನೀಡಿದವರು ನಾರಾಯಣ ಗಣಾಚೆಯವರು. ಧ್ವನಿ ಮುದ್ರಣ ನಮ್ಮೂರ ಬಾನುಲಿ ಕೇಂದ್ರದವರು. ನಾಟಕದ ನಿರ್ದೇಶನ ನಮ್ಮ ಶಿರೀಶ್ ಜೋಶಿಯವರು. ಬೆಳಕಿನ ಸಂಯೋಜನೆ ನಮ್ಮ ಪೆಡ್ನೇಕರ್ ಅವರು. ಬೆಳಕಿನ ಸಂಯೋಜನೆ ಮಾಡಿದವರು ಪೆಡ್ನೇಕರ್ ಅವರು. ರಂಗವಿನ್ಯಾಸ ಶರಣಗೌಡ ಪಾಟೀಲ್. ನೃತ್ಯ ಸಂಯೋಜನೆ ಶಾಂತಾ ಆಚಾರ್ಯವರು. ತಾಳ ಶ್ರೀನಾಥ್ ಜೋಶಿ. ಪ್ರಸಾದನ ಸಂತೋಷ್ ಮಹಾಲೆ ಅವರು. ರಚನೆ ನಾಟಕ ರಚನೆ ರಾಮಕೃಷ್ಣ ಮರಾಠೆ ನಾನು. ಪ್ರೇಕ್ಷಕರಲ್ಲಿ ಯಾರಿಗಾದರೂ ಏನಾದರೂ ಅನಿಸಿಕೆಗಳಿದ್ದರೆ ತಮ್ಮ ಅನುಭವನ ಹಂಚಿಕೊಳ್ಬೇಕಾಗಿ ಕೋರಿಕೆ. ದಯವಿಟ್ಟು ಯಾರಾದರೂ ಮಾತಾಡಿ, ನಾಟಕದ ಬಗ್ಗೆ ಮಾತಾಡ್ಬೋದು, ಯಾರಾದರೂ ಹೇಳ್ಬೋದು, ತಮ್ಮ ಅನಿಸಿಕೆಗಳನ್ನ ಹೇಳಿ. ನಿಮ್ಮ ಅನಿಸಿಕೆಗಳೇ ನಮಗೆ ಪ್ರೋತ್ಸಾಹ. ಅದಕ್ಕೆ ಪ್ರೇಕ್ಷಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರೆ ನಮಗೆ ಬಹಳ ಸಂತೋಷ. ಅಜ್ಜ ಅವರು ಒಂದೆರಡು ಮಾತ್ರ. ಒಂದು ನಾಟಕವನ್ನು ನಾವಿಲ್ಲೆಲ್ಲ ನೋಡಿದ್ವಿ. ವಿಶೇಷವಾಗಿ ನಾವು ಹೇಳುವ ಮಾತು ತಮಗೆಲ್ಲ ಗೊತ್ತಿದೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಅದು 12ನೇ ಶತಮಾನದಲ್ಲೇ ಸಾಬೀತಾಗೈತೆ ಅನ್ನೋದನ್ನು ಮತ್ತೊಮ್ಮೆ ನಮ್ಮ ಶಿರೀಶ್ ಜೋಶಿ ಅವರು ತಮ್ಮ ಮರಾಠೆ ಸರ್ ಅವರ ಒಂದು ರಚನೆ. ವಿಶೇಷವಾಗಿ ಆ ತಾಯಿ ಮಾರಯ್ಯನವರನ್ನು ತಿದ್ದುವಂತಹ ಶೈಲಿ ಏನಿದೆಯಲ್ಲ, ಒಂದು ಕುಟುಂಬ ಯಾವ ರೀತಿಯಾಗಿ ಯಶಸ್ಸನ್ನು ಸಾಧಿಸ್ತದೆ ಅನ್ನೋದನ್ನು ತಿದ್ದುವಂತಹ ಶೈಲಿ ಭಾಳ ಮುಖ್ಯವಾಗಿರ್ತದೆ. ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಭಾಳ ಚೆನ್ನಾಗಿ ಇಲ್ಲಿ ಅವರು ಮಾಡಿ ತೋರಿಸಿದರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಗರ್ದಿ ಗಮ್ಮತ್ತು ಭಾರಿ ಇತ್ತು ರೀ. ಭಾಳ ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ವಿ, ಇವತ್ತು ಮತ್ತೊಮ್ಮೆ ನೋಡಿದಂಗೆ ಆಯ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಂಬ್ಲಿ ರುಚಿ ಅವ್ರು ಅಷ್ಟೇ ನೋಡ್ಯಾರ, ನಾವು ನೋಡಿದ್ವಿ ಅವ್ರ ಜೊತೆಗೆ. ತುಂಬ ಚೆನ್ನಾಗಿ ಅಭಿನಯವನ್ನು ಮಾಡಿದರು. ಮತ್ತು ಇದು ಎಲ್ಲದಕ್ಕಿಂತ ಭಾಳ ಮುಖ್ಯವಾದ ವಿಷಯ ಅಂತಂದರೆ, ಇದರಲ್ಲಿ ನಮ್ಮ ಕೆಲವೊಂದಿಷ್ಟು ಪ್ರತಿಭೆಗಳು ಹೆಂಗದಾರಲ್ಲ, ಅವ್ರು ಪ್ರೊಫೆಷ್ನಲ್ ಅಲ್ಲ. ಈಗ ನಮ್ಮ ಬಸವರಾಜ್ ಗಾರ್ಗಿ ಅವರನ್ನು ನಾನು ನೋಡಿದ್ದೇ ಇಲ್ಲ, ಅವ್ರಿಗೆ ಗೊತ್ತಾಗಲಿಲ್ಲ. ನಮ್ಮ ಶೈಲಜಾ ಅವರು ಯಾವಾಗಲೂ ಸಾಮಾಜಿಕ ಸೇವೆಯಲ್ಲಿರೋರು. ಅವರು ಕೂಡ ಒಂದು ಕಲೆಯನ್ನು ಇಲ್ಲಿ ಅಳವಡಿಸ್ಕೊಂಡು ಅವರು ಯಾವುದೇ ಪ್ರೊಫೆಷ್ನಲ್ ಇರೋರಿಗಿಂತ ನಾವು ಕಡಿಮೆ ಇಲ್ಲ ಅನ್ನೋದನ್ನು ಇಲ್ಲಿ ಮಾಡಿ ತೋರಿಸಿದ್ರು. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದ್ಭುತವಾಗಿ ಎಲ್ಲರೂ ಇಲ್ಲಿ ನಿರಂತರವಾಗಿ ಇವರು ಯಾರೂ ನಾಟಕಗಳನ್ನು ಆಡೋದಿಲ್ಲ, ಆದರೂ ಕೂಡ ನಿರಂತರವಾಗಿ ಆಡೋರ್ಕಿಂತ ಚೆನ್ನಾಗಿ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ನಮ್ಮ ಮರಾಠೆ ಸರ್ ಅವರು ಒಂದು ಅದ್ಭುತವಾದಂತಹ ಕೆಲಸವನ್ನು ಈ ಸಖಿ ಆಸೆ ಅನ್ನುವಂತಹ ಒಂದು ನಾಟಕವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. 12ನೇ ಶತಮಾನದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ, ಆ ಸಣ್ಣ ಘಟನೆಯನ್ನು ಡಾಕ್ಟರ್ ರಾಮಕೃಷ್ಣ ಮರಾಠೆಯವರು ಬಹಳ ಪ್ರಭಾವಪೂರ್ಣವಾಗಿ ಬರೆದಿದ್ದಾರೆ. ಅದನ್ನು ರಂಗದ ಮೇಲೆ ಶಿರೀಶ್ ಜೋಶಿಯವರ ಒಂದು ಪ್ರತಿಭೆ ಇಲ್ಲಿ ಅನಾವರಣಗೊಳ್ತಾ ಇದೆ. ಶಿರೀಶ್ ಜೋಶಿಯವರು 12ನೇ ಶತಮಾನವನ್ನೇ ನಮಗೆ ಇಲ್ಲಿ ತೋರಿಸಿದ್ರು. ಅವರು ಭಾಳ ಚೆನ್ನಾಗಿ ಬಂತು.
ಎಲ್ಲ ಪಾತ್ರಧಾರಿಗಳು ಬಹಳ ಸಂಯಮದಿಂದ ಮತ್ತು ಪ್ರೇಕ್ಷಕರ ಹೃದಯವನ್ನು ಮುಟ್ಟುವಂತೆ ಇಲ್ಲಿ ಅಭಿನಯಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದಿಸ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ರಾಮಕೃಷ್ಣ ಮರಾಠಿಯವರು ವಚನಗಳನ್ನು ಇಲ್ಲಿ ಬೇರೆ ಬೇರೆ ವಚನಗಳು ಏನು ಇದ್ದಂಥದ್ದು ಆ ವಚನಗಳನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ನಾಟಕವನ್ನು ಹೆಣೆದಿದ್ದಾರೆ. ಇಲ್ಲಿದ್ದಂಥ ಎಲ್ಲ ಪಾತ್ರಧಾರಿಗಳು ಅವರ ಬಾಯಲ್ಲಿ ಆ ವಚನಗಳು ಎಷ್ಟು ಸುಸ್ಪಷ್ಟವಾಗಿ ಬಂತಂದರೆ ಅನೇಕ ಸಂದರ್ಭಗಳಲ್ಲಿ ವಚನಗಳು ನಮಗೆ ಅರ್ಥ ಆಗಿರಲಿಲ್ಲ. ಆದರೆ ಇವತ್ತು ಅವರ ಬಾಯಿಂದ ಬಂದಂಥ ವಚನಗಳನ್ನು ನಾವು ಮತ್ತೊಂದು ಸಲ ಅರ್ಥ ಮಾಡಿಕೊಂಡೆ. ಮಾರಾಯಂದಿರ್ಬೋದು ಅಥವಾ ಮಾರಾಯನ ಹೆಂಡತಿಯಾಗಿರುವಂಥ ಲಕ್ಷ್ಮಮ್ಮ ಇರ್ಬೋದು, ಅವರ ವಚನ ನಾನು ವಿದ್ಯಾರ್ಥಿಯಾಗಿದ್ದಾಗನೂ ಓದಿದ್ದೆ ನಾನು. ಆದರೆ ಇವತ್ತು ಸಾಕ್ಷಾತ್ಕಾರವಾಯ್ತದು. ಎಲ್ಲರಿಗೂ ಅಭಿನಂದನೆ ಬಯಸ್ತಾ ಇದ್ದೇನೆ. ನಾಟಕ ಬಹಳ ಚೆನ್ನಾಗಿ ಬಂದಿದೆ. ಮತ್ತೊಂದು ಸಲ ಶಿರೀಶ್ ಜೋಶಿ ಮತ್ತು ಇಡೀ ತಂಡವನ್ನು ನಾನು ಅಭಿನಂದಿಸ ಬಯಸ್ತಾ ಇದ್ದೇನೆ. ಇದೇ ರೀತಿ ಶಿರೀಶ್ ಇನ್ನೂ 12ನೇ ಶತಮಾನದಲ್ಲಿ ಇನ್ನೂ ಅನೇಕ ವಿಷಯಗಳಿದ್ದಾವೆ. ಆ ಎಲ್ಲ ವಿಷಯಗಳನ್ನು ಅವರೇ ಬರೀಬೇಕಂತಿಲ್ಲ, ಆದರೆ ಕೆಲವು ವಿಷಯಗಳನ್ನಾದರೂ ಆಧರಿಸಿ ನಾಟಕಗಳನ್ನು ಮಾಡಲಿ ಅಂಥೇಳಿ ಬಯಸ್ತಾ ಇದ್ದೇನೆ. ದೋಷಗಳನ್ನು ಹೇಳ್ರಿ ಶಿರೀಷ ದೋಷಗಳನ್ನು ಹೇಳ್ರಿ ಅಂತ ಇದ್ದಾರೆ. ಯಾವ ದೋಷಗಳು ಕಾಣದೇ ಇದ್ದಂಥ ಸಂದರ್ಭದಲ್ಲಿ ಯಾವ ದೋಷಗಳನ್ನು ಎತ್ತ ಹೇಳಿ ನಾನು ಐ ಎಂಜಾಯ್ಡ್ ದಿ ನಾನು ನಾಟಕವನ್ನು ಎಂಜಾಯ್ ಮಾಡಿದೆ. ನಾನು ಇನ್ನೊಂದು ಸಲ ಅವರನ್ನು ಅಭಿನಂದಿಸ ಬಯಸ್ತಾ ಇದ್ದೇನೆ. ನೃತ್ಯ ರೂಪಕದಲ್ಲಿ ಶಾಂತ ಆಚಾರ್ಯ ಇರ್ಬೋದು ಮತ್ತು ಅವ್ರ ಜೊತೆಗಿದ್ದಂಥ ಇನ್ನೊಬ್ಬ ಅವರಿರ್ಬೋದು, ಭಾಳ ಚೆನ್ನಾಗಿ ಆ ಪ್ರವೇಶವನ್ನು ಕೊಟ್ಟರು. ನಾಟಕಕ್ಕೆ ಪ್ರವೇಶ ಎಂಥ ಬ್ಯೂಟಿಫುಲ್ ಆಗುತ್ತೆ ಅಂದರೆ ನಾವೆಲ್ಲರೂ ಅದರಲ್ಲಿ ಒಂಥರ ಮಿಂದು ಹೋದ್ವಿ. ಇನ್ನೊಂದು ಸಲ ನಾನು ಅಭಿನಂದಿಸ ಬಯಸ್ತಾ ಇದ್ದೇನೆ. ಬಾಬುನೇ ಹುಕ್ಕೇರಿಯಿಂದ ಬಾಬು ನಾಯಕ್ ಅವರು ಬಂದಿದ್ದಾರೆ. ಅವರು ಈ ಕಲೆ, ಸಾಹಿತ್ಯ, ಪತ್ರಿಕೋದ್ಯಮ ಈ ಎಲ್ಲ ರಂಗಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ವ್ಯಕ್ತಿ. ಅವರು ಸಹಿತ ಈ ನಾಟಕವನ್ನು ನೋಡಿದ್ದಾರೆ. ಅವರ ಅಭಿಪ್ರಾಯ ಏನಿದೆ ನೋಡಿ. ನನಗೆ ಡಾಕ್ಟರ್ ಸರ್ಜು ಕಾಟ್ಕರ್ ಸರ್ ಹೇಳಿದರು, ಆಯ್ದಕ್ಕೆ ಮಾರಯ್ಯ ನಾಟಕ ಪ್ರದರ್ಶನದಲ್ಲಿ ಬರಬೇಕು ಅಂತ ಹೇಳಿದ್ರು. ನಾನು ನಾಗನೂರು ಶ್ರೀಗಳ ಪರಮ ಶಿಷ್ಯ. ಕನ್ನಡ ಶಾಲೆಯಲ್ಲಿ 6ನೇ ಇದ್ದಾಗ ಬಸವಣ್ಣವ್ರ ಪಾತ್ರ ಮಾಡಿದಂಥ ಒಬ್ಬ ಶರಣತನ ನಾನು ಹೇಳ್ಕೊತೇನೆ. ಇತ್ತೀಚೆಗೆ ಮರಳು ಶಂಕರ ದೇವರು ಅಂತ ಒಂದು ಪುಸ್ತಕ ಓದಿದೆ. ಅದ್ಭುತ. ಶರಣರ ವಚನಗಳನ್ನು 50-60 ವಚನ ಹಾಡ್ತೇನೆ. ಅದರೊಳಗೊಂದು ಸಮಸ್ಯೆ ಇಲ್ಲ, ರಾಗಬದ್ಧವಾಗಿ ಹಾಡ್ತೇನೆ. ಇವತ್ತು ಆ ಒಂದು ಕಲ್ಯಾಣ ಅನುಭವ ಮಂಟಪದಾಗ ಪ್ರವೇಶ ಆದಷ್ಟು ಸಂತೋಷ ನನಗಾಯಿತು. ಇನ್ನು ಎನ್ಗಿ ಬಾಳಪ್ಪನವರು ಬಾರವಾಡ ಜಾತ್ರೆಯಲ್ಲಿ ಬಸವೇಶ್ವರ ನಾಟಕ ಆಡ್ತಾಯಿದ್ರು. ಒಂದು ಸಲ ಅವ್ರು ಹುಕ್ಕೇರಿಗೆ ಬಂದಾಗ ಅವ್ರಿಗೆ ಸನ್ಮಾನ ಮಾಡಿದಾಗ ನಾವರ ಪಾತ್ರ ಹಾಗೂ ಡೈಲಾಗ್ಸ್ ಇಮಿಟೇಷನ್ ಮಾಡಿ ಅವ್ರಿಗೆ ಹೇಳಿದೆ, ಹಾಡಂದು ತೋರಿಸಿದೆ. ನಾನು ಈ ಶರಣರ ಒಂದು ಜೀವನ ಎಷ್ಟೊಂದು ಒಗ್ಗಿದವನೆಂದರೆ, ನಾನು ಈಗ ಹುಚ್ಚಾಗಿ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಹೈವೇ 121 ಇದ್ರೂ ಕೂಡ ನಾನು ಬಂದು ತಲುಪಿದ್ದೇನೆ. ನಾಟಕ ಅತ್ಯದ್ಭುತ. ಶಿರೀಶ್ ಜೋಶಿ ಆಗಲಿ, ನಮ್ಮ ಸರ್ ಆಗಲಿ, ಅವ್ರ ಶಿಷ್ಯರಲ್ಲ, ಪತ್ರಿಕೋದ್ಯಮದಲ್ಲಿ ನಾನು ಎತ್ತಿದವರು. ಆಮೇಲೆ ಕೆಂಪಣ್ಣವ್ರು ಸರ್, ಬಹಳಷ್ಟು ಶರಣರಿಗೆಲ್ಲ ಕೂಡಿದ್ದೀರಿ. ಭಾಳ ಸುಂದರವಾದ ನಾಟಕ. 12ನೇ ಶತಮಾನದ ಶರಣರ ಜೀವನವನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನನ ಸಾರ್ಥಕ ಆಗ್ತದೆ. ಆಯ್ದಕ್ಕಿ ಮಾರಯ್ಯ ಆಸೆ ಅರಸಂಗಲ್ಲದೆ ಶರಣರಿಗುಂಟೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅವರು. ಎಲ್ಲರ ಪಾತ್ರಗಳನ್ನು ಮೆಚ್ಚತಕ್ಕಂಥದ್ದು ಅತ್ಯದ್ಭುತ. ನಾವೊಮ್ಮೆ ಹುಕ್ಕೇರಿಗೆ ಕರೆಸಿ ಅವ್ರ ನಾಟಕ ಪ್ರದರ್ಶಿಸುವಂಥ ಮಾತು ಕೊಡ್ತೀನಿ. ಮಹೇಶ್ ದೇಶಪಾಂಡೆ ಅವರು ಪಾಚಾಪುರದಿಂದ ಬಂದಿದ್ದಾರೆ. ಇವರು ಸ್ವಾತಂತ್ರ್ಯ ಹೋರಾಟಗಾರ ಅಣ್ಣು ಗುರೂಜಿಯವರ ಮೊಮ್ಮಗ. ನಾನು ಲಿಂಗರಾಜ್ ಕಾಲೇಜಿನ ವಿದ್ಯಾರ್ಥಿ.
ಮೂಲಿಮನಿ ಸರು ಆಮ್ಯಾಗ ಹಿರಿಮಠ್ ಸರ್ ಕಲಿಸಿದಂಥ ಆ ವಿದ್ಯಾರ್ಥಿ ಅವರು ಏನು ಹೇಳ್ತಿದ್ರಲ್ಲ ಇವತ್ತು ನನ್ನ ಕಣ್ಣು ಮುಂದೆಲ್ಲ ಬಂತ್ರಿ. ಇಂಥ ಒಂದು ಈ ಕಲೆಯನ್ನು ರಂಗದ ಮೇಲೆ ತಂದಂಥ ನಮ್ಮ ಊರವ್ರಿ ಇವರು ಜೋಶಿ ಅವರು. ಯಾಕಂದ್ರೆ ಅವ್ರ ಮನ್ಯಾಗನ ಕೂಡಿ ಆಡಿ ಬೆಳೆದವ್ರು ನಾವು. ಅಂಥ ಒಂದು ಅದ್ಭುತವಾದಂಥ ಒಂದು ಹಳ್ಳಿ ಪ್ರತಿಭೆ ಇಲ್ಲಿ ಒಂದು ತಂದು ಕೊಟ್ಟದ್ದಕ್ಕೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಜೋಶಿ ದಂಪತಿಗಳಿಗೆ ಅರ್ಪಿಸ್ತೇನೆ ಹೇಳಿದೆ. ಅದು ಅಲ್ಲದ ಶರಣಯ್ಯ ಮಠಪತಿ ನನ್ನ ಕ್ಲಾಸ್ಮೇಟ. ಹಾಂ, ಇದು ಇಂಥ ಅದ್ಭುತವನ್ನು ಮೊನ್ನೆ ಹೇಳಿದ್ರು ದೇಶಪಾಂಡ್ರೆ ಬರ್ಬೇಕ್ರಿ ನೀವು ನಾಟಕದ ಅಂಥೇಳಿ. ನಿನ್ನೆ ಬಂದನ್ರಿ ಸರ್ ನಾ. ಹಾಂ, ಹುಚ್ಚು ಭಾಳದ ಖರೆ. ಇನ್ನೂ ಹೆಚ್ಚೆಚ್ಚ ನಿಮ್ಮಿಂದ ನಾಟಕಗಳು ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಿನಮಾನಗಳಲ್ಲಿ ಈ ವಚನ ಸಾಹಿತ್ಯದಲ್ಲಿರುವಂತಹ ಶರಣ ಸಾಹಿತ್ಯದಲ್ಲಿರುವಂತಹ ಒಂದಿಷ್ಟು ಮೌಲ್ಯಗಳೇನದಾವಲ್ರಿ ಅವು ನಮಗೆ ಬಹಳಷ್ಟು ಪ್ರಸ್ತುತ ಅಂತ ಅನಿಸ್ತಾವೆ. ಹಾಗೆಯೇ ಇವತ್ತು ಇಡೀ ಕನ್ನಡ ಸಾಹಿತ್ಯ ಲೋಕಕ್ಕೆ ಈ ಶರಣ ಸಾಹಿತ್ಯ ವಚನ ಸಾಹಿತ್ಯ ಅನ್ನುವಂಥದ್ದು ಎಷ್ಟು ದೊಡ್ಡ ಸಂಪತ್ತು ಅಂತಂದರೆ ಬಹುಶಃ ಎಷ್ಟು ದೊಡ್ಡ ಸಂಪತ್ತಿನ ಮಾಲಕರು ಇವತ್ತು ನಾವು ಅದೇವೆ ಅನ್ನೋದು ಬಹುಶಃ ನಮ್ಗೆ ಗೊತ್ತಿಲ್ಲ. ಹಿಂಗೆ ಈ ಶರಣ ಸಾಹಿತ್ಯ ಎಲ್ಲೋ ಮರೆತು ಹೋಗುವಂಥ ಸಂದರ್ಭದೊಳಗೆ ನಮ್ಮ ಶಿರೀಶ್ ಜೋಶಿ ಅಂತವರು, ಮರಾಠೆ ಸರ್ ಅಂತವರು, ಹಾಗೆಯೇ ಎಲ್ಲ ಕಲಾವಿದರು ಇವತ್ತು 12ನೇ ಶತಮಾನದ ಒಂದು ವಾತಾವರಣವನ್ನು, ಒಂದು ಸಂದರ್ಭವನ್ನು ಇಷ್ಟು ಅರ್ಥಪೂರ್ಣವಾಗಿ ಕಟ್ಟಿಕೊಟ್ರು ಅಂತಂದರೆ ನಾವಲ್ಲಿ ಕುತ್ಕೊಂಡಾಗ ಲಿಟರಲಿ ಅಕ್ಷರಶಃ ನನಗನ್ನಿಸ್ತಾ ಇತ್ತು 12ನೇ ಶತಮಾನದ ಒಂದು ಅನುಭವ ಮಂಟಪದೊಳಗೋ ಅಥವಾ ಮತ್ತೆಲ್ಲೂ ಒಂದು ಆ ಒಂದು ವಾತಾವರಣದಲ್ಲಿ ನಾವು ಇದ್ದೇವೆ ಅನ್ನುವಂತಹ ಒಂದು ಅನುಭವವನ್ನು ಇವರೆಲ್ಲ ಕಟ್ಟಿಕೊಟ್ಟಿದ್ದಾರೆ. ನಾಟಕ ಇಟ್ ಈಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಅದು ಅಷ್ಟು ಸರಳ ಅಲ್ರಿ. ಅಲ್ಲಿ ಕುತ್ಕೊಂಡು ನೋಡ್ತೇವೆ ಅಷ್ಟು ಸರಳ. ಇಲ್ಲಿ ವೇದಿಕೆ ಮೇಲೆ ಅದನ್ನು ಆಚರಣೆ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಇವತ್ತು ಪ್ರತಿಯೊಬ್ಬ ಪಾತ್ರಧಾರಿನೂ ನಾನು ನೋಡ್ತಾ ಇದ್ದೀನಿ, ಇಲ್ಲೇ ಟಾಪ್ ಟು ಬಾಟಮ್ ಪ್ರತಿಯೊಬ್ಬ ಪಾತ್ರಧಾರಿನೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಇವರು ಅವರ ಒಂದು ಆಂಗಿಕ ಪ್ರದರ್ಶನ, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು, ಒಂದು ವೆಲಾಸಿಟಿ ಆಫ್ ಸೌಂಡ್ ಆಗಿರಬಹುದು, ಆ ಒಂದು ಒಂದು ವಚನವನ್ನು ಉಚ್ಚಾರ ಮಾಡುವಂತಹ ಒಂದು ಪರಿ ಆಗಿರಬಹುದು, ಹಾಗೆಯೇ ಅವರ ವೇಷಭೂಷಣ ಆಗಿರಬಹುದು, ಆ ಒಂದು ಇಡೀ ಬಾಡಿ ಲ್ಯಾಂಗ್ವೇಜ್ನಲ್ಲಿರುವಂಥ ಒಂದು ನಯ ವಿನಯ ಆಗಿರ್ಬೋದು. ಅದು ಎಷ್ಟು ನಮ್ಮೆಲ್ಲರ ಮನಸ್ಸನ್ನು ಸೂರೆಗೊಂಡೈತಿ ಅಂತಂದರೆ ಇವರನ್ನು ಎಷ್ಟು ಒಳ್ಳೆ ರೀತಿಯೊಳಗೆ ತರಬೇತಿಗೊಳಿಸಿರಿ, ಇವರಿಗೆ ಎಲ್ಲ ಡೈಲಾಗನ್ನು ಎಷ್ಟು ಅದ್ಭುತವಾಗಿ ನೀವೆಲ್ಲ ಕಂಠಪಾಠ ಮಾಡಿಸಿರಿ. ಜೊತೆಗೆ ಈ ಎಲ್ಲ ಕ್ಯಾರೆಕ್ಟರ್ಸ್ ಪಾತ್ರಧಾರಿಗಳೇನಿದ್ದಾರೆ ಆ ಪಾತ್ರಧಾರಿಗಳ ನಡುವೆ ಬ್ರಿಡ್ಜ್ ಅಂತ ಇಬ್ಬರು ಬರ್ತಾರೆ, ಅವರು ನಟಿ ಮತ್ತು ಇವರು. ಆ ಬ್ರಿಡ್ಜ್ ಬಂದು ಎಷ್ಟು ಚಂದ ಮುಂದಿನ ಒಂದು ಘಟನೆಗೆ ಅವರು ಬ್ರಿಡ್ಜ್ ಆಗಿ ಮಾರ್ಪಡ್ತಾರೆ. ಹಾಗೆಯೇ ಒಂದು ಕಾಮಿಡಿ ಆಗಿರ್ಬೋದು, ಎಲ್ಲ ತರಹದ ಒಂದಿಷ್ಟು ಅಂಶಗಳನ್ನು ಈ ನಾಟಕದಲ್ಲಿ ನೋಡಿದ್ವಿ. ಇವತ್ತಿನ ಕಾಲಕ್ಕೆ, ಇವತ್ತಿನ ಯುವ ಜನತೆಗೆ ವಿಶೇಷವಾಗಿ ಈ ಒಂದಿಷ್ಟು ನಾಟಕದಲ್ಲಿ ಅಥವಾ ಈ ಶರಣ ಸಾಹಿತ್ಯದಲ್ಲಿ ಇರುವಂಥ ಮೌಲ್ಯಗಳು ಎಲ್ಲರಿಗೂ ಮನೆ ಮನೆಗೆ ತಲುಪಬೇಕ್ರಿ. ಆದ್ರೆ ಆ ನಿಟ್ಟಿನೊಳಗೆ ಇವತ್ತು ಇವರೆಲ್ಲರೂ ಏನು ಮಾಡಕತ್ತಾರ, ಇದು ಅದ್ಭುತವಾದಂತಹ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯ ಏನಿದೆ ಇದು ಹೀಗೇ ಮುಂದುವರ್ಕೊಂಡು ಹೋಗಬೇಕು. ಶರಣ ಸಾಹಿತ್ಯ ಅಗಾಧವಾಗೈತಿ, ಬಹಳಷ್ಟು ಎಷ್ಟೊಂದು ಅದ್ಭುತವಾಗೈತಿ. ಅದನ್ನು ಮನೆ ಮನೆಗೆ ಹಾಗೆಯೇ ಮನಕ್ಕೆ ಮುಟ್ಟುವಂತಹ ಕೆಲಸ ಇವತ್ತು ಆಗಬೇಕು. ಆ ಕೆಲಸವನ್ನು ಈಗಾಗಲೇ ಅವರು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಗದಷ್ಟು ಘಟನೆಗಳನ್ನು ಆಧರಿಸಿದಂಥ ನಾಟಕಗಳು ಇಲ್ಲಿ ಹೊರಹೊಮ್ಮಲಿ, ನಾವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗೋಣ. ಹಾಗೆಯೇ ಬರೀ ನಾಟಕ ನೋಡೋದು ಬೇಡ, ನಾಟಕದಲ್ಲಿರುವಂಥ ಮೌಲ್ಯಗಳನ್ನು ನಾವು ನಮ್ಮ ಜೀವನದೊಳಗೆ 1-2% ಅನುಸರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗೆಯೇ ಮುಂದೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಯುವ ಜನತೆಗೆ ಇದರಲ್ಲಿರುವಂಥ ಮೌಲ್ಯಗಳನ್ನು ನಾವು ನೀಡ್ತಾ ಹೋಗೋಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪಾರ್ಚುನಿಟಿ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ವೇದಿಕೆಯ ಮೇಲೆ ಇಂತಹ ಒಂದು ಸುಸಂದರ್ಭವನ್ನು ನಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀನಿ. ನನಗೆ ಆಮಂತ್ರಣ ಕೊಟ್ಟವರು ರಾಜ್ಕುಮಾರ್ ಕುಂಬಾರ್ ಸರ್. ನಿನ್ನೆ ಅಕಸ್ಮಾತಾಗಿ ನಾವು ಕಾಲ್ ಮಾಡಿದ್ದೆ ಅವರಿಗೆ. ಆವಾಗ ಅವ್ರು ಹೇಳಿದರು ನಮಗೆ ಇಂಥ ಒಂದು ನಾಟಕ ನಡೀತಾ ಇದೆ ಅಂತ. ನಾಟಕ ಅಂದರೆ ನಮಗೆ ಭಾಳ ಪ್ರೀತಿ. ಆದರೆ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ನಮಗೆ ಈ ಒಂದು ನಾಟಕವನ್ನು ನೋಡಲಿಕ್ಕೆ ಸಿಕ್ಕಿದ್ದು ಒಂದು ಸೌಭಾಗ್ಯ ಅಂತ ಅಂದ್ಕೋತೀನಿ. ಮತ್ತು ಈ ನಾಟಕವನ್ನು ಈ ಒಂದು ಮಂಟಪದಲ್ಲಿ ಅಷ್ಟೇ ಅಲ್ಲದ ಒಂದು ಸ್ಕೂಲಲ್ಲಿ ಮಕ್ಕಳಿಗೆ ಮತ್ತು ಊರಲ್ಲಿ ಜನರಿಗೂ ಸಹ ಈ ಒಂದು ಅವಕಾಶವನ್ನು
ಒದಗಿಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿರುವಂಥ ಹಿರಿಯರು ಮಾಡಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ನಮಸ್ಕಾರ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿನ ಒಂದು ಹೇಳಬೇಕೇನಪ್ಪ ಅಂದರೆ ನಾವು ನಾಗನೂರು ಶಿವಬಸವೇಶ್ವರ ಟ್ರಸ್ಟ್ ರುದ್ರಾಶ್ರಮದಿಂದ ಮತ್ತು ಉಜ್ವಲ ಕೇಂದ್ರದಿಂದ ಬಂದಿದ್ದೀವಿ. ನಾನು 2014-15ನೇ ಸಾಲಿನಲ್ಲಿ SLC ಓದಬೇಕಾದ್ರೆ ಐದಕ್ಕೆ ಲಕ್ಕಮ್ಮ ಅವರ ಒಂದು ವಚನ ಕೇಳಿದ್ದೆ. ಅದು ಇನ್ನೂವರೆಗೂ ನೆನಪು ಮಾಡ್ಕೋತಾ ಇದ್ದೀನಿ, ಬರ್ತಾ ಇಲ್ಲ. ಆದರೆ ಇವತ್ತಿನ ಈ ಒಂದು ನಾಟಕವನ್ನು ನೋಡಿದ ಕ್ಷಣ ನಮಗೆ ಒಂದು ಅನ್ನದ ಮಹತ್ವ ಏನು, ಮಹಿಳೆಯರು ಯಾವ ರೀತಿ ತಮ್ಮ ಸಂಸಾರವನ್ನು ಸಾಗಿಸ್ತಾರೆ ಅಂತ ಹೇಳಿ ಈಗಿನ ಯುವಕ ಯುವತಿಯರಿಗೆ ಒಂದು ಮಾರ್ಗದರ್ಶನ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಸೊ ಇವತ್ತಿನ ಅನ್ನದ ಮಹತ್ವ ಎಷ್ಟಿದೆ ಅಷ್ಟೇ ನಾವು ನಮ್ಮ ರುದ್ರಾಶ್ರಮದಲ್ಲೂ ಕೂಡ ಕಾಣಿಸ್ತೀವಿ. ನಮ್ಮ ರುದ್ರಾಶ್ರಮಕ್ಕೆ ಯಾರೇ ಬಂದರೂ ನಾವು ಒಂದು ಕಪ್ ಚಹಾ ಆಗಲಿ ಒಂದು ಅನ್ನ ಇಲ್ಲದೇ ಕಳಿಸೋದಿಲ್ಲ ಅಂತ ಹೇಳೋಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಸೊ ನಮ್ಮ ರುದ್ರಾಶ್ರಮ ತಂಡಕ್ಕೆ ಮತ್ತು ನಮ್ಮ ಮಹಿಳಾ ಕಲ್ಯಾಣ ಸಂಸ್ಥೆ ಉಜ್ವಲದ ಮಹಿಳೆಯರಿಗೆ ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಿಕೊಡಲು ಅವಕಾಶ ನೀಡಿದಂತಹ ಶೈಲಜಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೂ ನಾನು ಈ ಒಂದು ನಾಟಕದಿಂದ ಒಂದು ಕಲಿತ ವಿಷಯ ಏನಪ್ಪ ಅಂದರೆ ಸಮಯ ಪ್ರಜ್ಞೆ. ಒಂದು ವೇದಿಕೆ ಮೇಲೆ ಪ್ರತಿಯೊಬ್ಬರು ಕಲಾವಿದರು ಅಚ್ಚುಕಟ್ಟಾಗಿ ತಮ್ಮ ಸಮಯ ಪ್ರಜ್ಞೆಯ ಮುಖಾಂತರ ತಮ್ಮ ಕಲೆಯನ್ನು ಪಡಿಸ್ತಾ ಇದ್ರು. ಬರಬೇಕಾದ್ರೆ ಇದೇನು ಇಸಕಿಯ ಅಂತ ಕೇಳೋಕ್ಕೆ ಒಂಥರ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಈ ರೀತಿ ಇರುತ್ತೆ. ಬಾಯಿಂದ ಹೇಳುವುದು ಎಷ್ಟು ಸಹಜವೋ ನಾವು ಅಲ್ಲಿ ಕೆಳಗಡೆ ಕೂತು ನೋಡೋದು ತುಂಬ ಕಷ್ಟ, ನೋಡೋದು ಈಜಿ ಅನಿಸುತ್ತೆ. ಆದರೆ ವೇದಿಕೆ ಮೇಲೆ ಬಂದು ನಿಂತು ಮಾಡೋದು ತುಂಬಾ ಕಷ್ಟ. ಸೊ ನಾನು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಅನುಭವ ಪಡ್ಕೊಂಡಿದ್ದೀನಿ. ಸೊ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಸುಗಂಧ. ಅರವಿಂದ್ ಪಾಟೀಲ್ ಏನು ಹೇಳ್ತಾರೆ? ನಮಸ್ಕಾರ, ನನ್ನ ಹೆಸರು ಅರವಿಂದ್ ಪಾಟೀಲ್ ಅಂತ. ನಾನೊಬ್ಬ ರಂಗ ಕಲಾವಿದ. ಇವತ್ತು ನಾಟಕ ನೋಡಿದ ಮೇಲೆ ನನಗೆ ಒಂದು ವಿಷಯ ಏನು ಲೆಕ್ಕಕ್ಕೆ ಬಂತಂದ್ರೆ, ಎಲ್ಲ ಗಂಡ ಹೆಂಡತಿ ಈ ಮಾರಯ್ಯ ಮತ್ತು ಲೆಕ್ಕಮ್ಮ ಥರ ಇರಬೇಕು ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವರಿಬ್ಬರೊಳಗೆ ಎಷ್ಟು ಕಾಂಪಿಟೇಷನ್ ಅಂದ್ರೆ ಇವ್ರಿಗಿಂತ ಇವ್ರು ಚಲೋ, ಇವ್ರಿಗಿಂತ ಇವ್ರು ಚಲೋ ಮತ್ತು ಅಷ್ಟೇ ಅವ್ರದ್ದು ಒಂದು ಸ್ವಭಾವ. ಅದು ನೋಡಿದಾಗ ಅನಿಸ್ತತಿ ಎಲ್ಲ ಗಂಡ ಹೆಂಡ್ರ ಒಂದು ಸಂಬಂಧ ಇರ್ತದಲ್ಲ ಆ ಥರ ಇರಬೇಕು ಅಂತ ಅನ್ನಿಸ್ತದೆ ನನಗೆ. ಅದಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಪ್ರತಿಯೊಬ್ಬರು ಕಲಾವಿದರು ಗೆಳೆಯ ನಮ್ಮ ಶರಣಗೌಡ ಪಾಟೀಲ್ರತ್ತು, ನಮ್ಮ ಶರಣಯ್ಯ ಗಾರ್ಗಿ ಸರ್, ಶರಣಯ್ಯ ನಾವಂತೂ ಕೂಡಿ ಮಾಡಿದ್ದೇವೆ. ಸೊ ಈ ನಾಟಕ ಸರ್ ಈ ಒಂದೇನು ಬರೆದಿರೋ ಒಂದು ಇನ್ಸಿಡೆಂಟ್ ಇದು, ಒಂದು ಸಂದರ್ಭ ಸರ್. ಇದು ಭಾಳ ಮಾಡಿ ತೋರ್ಸಕತ್ತಾರೆ ಸರ್. ಇದು ಇನ್ನೂ ಮುಂದುವರಿಬೇಕು ಸರ್. ಇದು ಮೂರನೇ ಪ್ರಯೋಗ. ಹುಕ್ಕೇರಿಗಂತೂ ಕರೆಸ್ತಂತಾರೆ ನಾಯಕ್ ಸರ್. ಸೊ ಇದೇನು ಸರ್ ಎಲ್ಲ ಜನಕ್ಕೆ ಗೊತ್ತಾಗಬೇಕು. ಮತ್ತು ಅಷ್ಟೇ ಇಲ್ಲ ಸರ್, ನೀವು ಒಂದು ನಾಟಕ ಬರೆದು ನಿಲ್ಲಿಸಿದ್ರೆ ನಡೆಯಂಗಿಲ್ಲ ಸರ್. ಇನ್ನೂ ಇಂಥ ಇನ್ಸಿಡೆಂಟ್ಗಳು ಎಲ್ಲರೂ ಗೊತ್ತಾಗಬೇಕು ಸರ್. ಗೊತ್ತಿಲ್ಲ. ಅದೇ ಥರ ನಮ್ಮ ಸಿರಿ ಜೋಶಿ ಸರ್ ಅದನ್ನು ಅಳವಡಿಸ್ತಾರೆ, ರಂಗರೂಪ ಭಾಳ ಚಂದ ಅಳವಡಿಸಿದರು. ಮತ್ತು ಹಾಡುಗಳಂತೂ ಭಾಳ ಸುಶ್ರಾವ್ಯವಾಗಿದೆ ಸರ್. ಪ್ರತಿಯೊಂದು ಆ ಡ್ಯಾನ್ಸ್ ಸೀಕ್ವೆನ್ಸ್ ಇರ್ಬೋದು, ಒಂದು ಕೆಲವೊಮ್ಮೆ ಡ್ಯಾನ್ಸ್ ಜಾಸ್ತಿ ಆಗೋದು ಅನ್ನಿಸ್ತದೆ, ಇಲ್ಲ ಅನ್ನೋದಿಲ್ಲ. ಅಂದರೆ ನಾ ಹೇಳ್ಬೇಕಾದ್ರೆ ಅದು ಅನ್ನಿಸ್ತದೆ, ಬಟ್ ಅದು ಪೂರಕವಾಗಿ. ಸೊ ಯಾವುದೂ ಈಗ ಕಡಿಮೆ ಅನ್ನಿಸ್ತಿಲ್ಲ. ಕಡಿತಕ್ಕೆ ಹೋಗತಕ್ಕ ಸ್ಟಾರ್ಟಿಂಗ್ ಡಿಸ್ಕನೆಕ್ಟೆಡ್ ಅನ್ನಿಸ್ತಕ್ರೆ ಆಮೇಲೆ ಎಷ್ಟು ಚಂದ ಬೆಸಿತದ ಆಡಿಯನ್ಸ್ಗೆ ಅಂತ ಅಂದ್ರೆ ಸರ್, ಕನಿತಕ್ಕ ನಾವು ಅಳಗಾಡ್ಲಾರ್ದೆ ನೋಡ್ತೀವಿ. ಒಂದು ಒಳ್ಳೆಯ ಒಂದು ಮೆಸೇಜ್ ಇದೆ ಸರ್. ಸರ್ ಇಂಥ ಒಂದು ಕಾರ್ಯಕ್ರಮ ನೀವು ಬರೆದಿದ್ದಕ್ಕೆ ಸರ್, ನಿರ್ದೇಶನ ಮಾಡಿದ್ದಕ್ಕೆ, ಇಂಥ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.